ನಿತ್ಯಾನಂದ ಸ್ವಾಮಿ ಮಾಡೋ ಯೋಗಗಳಲ್ಲಿ ಕುಂಡಲಿನಿ ಯೋಗ ಪ್ರಮುಖವಾದದ್ದು. ಕುಂಡಲಿನಿ ಅನ್ನೋದು ಸಂಸ್ಕೃತ ಪದವಾಗಿದ್ದು ಕುಂಡಲ ಅಂದರೆ ಉಂಗುರ ಹಾಗೂ ಸಾಮಾನ್ಯವಾಗಿ ಒಂದು ಕಿವಿಯೋಲೆಯನ್ನು ಸೂಚಿಸುತ್ತೆ. ಈ ಪದ ಸ್ತ್ರೀ ತತ್ವಕ್ಕೆ ಸಂಬಂಧಿಸೋದರ ಜೊತೆಗೆ ಪ್ರಕೃತಿಯ ರೂಪಕ್ಕೂ ಸಂಬಂಧಿಸಿದ ಪದ ಅಂತ ಹೇಳಲಾಗ್ತಿದೆ. ಇದು ಸುರುಳಿ ಆಕಾರ ಅನ್ನೋ ಅರ್ಥವನ್ನ ನೀಡುತ್ತೆ. ಭಾರತೀಯ ಯೋಗ ಪದ್ಧತಿಯಲ್ಲಿ ಇದು ಒಂದು ದೈಹಿಕ ಶಕ್ತಿ. ಇದನ್ನ ಮಲಗಿರುವ ಸರ್ಪದ ರೂಪದಲ್ಲಿ ಚಿತ್ರಿಸಲಾಗುತ್ತೆ. ಕುಂಡಲಿನಿ ಶಕ್ತಿಯನ್ನ ದೇವಿಯ ರೂಪದಲ್ಲಿ ಕಲ್ಪಿಸಿಕೊಂಡಾಗ ಅದು ಪರಮಾತ್ಮನ ಜೊತೆ ವಿಲೀನವಾಗುತ್ತದೆ ಅನ್ನೋ ಪ್ರತೀತಿ ಇದೆ. ಇದರಲ್ಲಿ ನಾನು ಎಕ್ಸ್ಪರ್ಟ್ ಅನ್ನೋದು ನಿತ್ಯಾನಂದ ಸ್ವಾಮಿಗಳ ಕಾನ್ಫಿಡೆನ್ಸ್. ನಕ್ಷತ್ರೇ ಕನ್ಯಾ ರಾಸೌ ಜಾತಸ್ಯ ಸುಂದರ ನಾಮಧೇಯಸ್ಯ ಕೃತಿಕಾ ನಕ್ಷತ್ರೇ ಮೇಷ ರಾಸೌ ಜಾತಾಯಾಃ ಉಮಾ ಸುಂದರ ನಾಮ್ಯಾಃ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಿತ್ಯಾನಂದ ಸ್ವಾಮಿಗಳ ಭಕ್ತರಾದಂತಹ ಅನಿಲ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಅವರೇ, ಇವತ್ತು ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ನಿತ್ಯಾನಂದ ಸ್ವಾಮಿಗಳು. ಏನ್ ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಈ ಮಧುರೈ ಆಧೀನಂ ಏನಿದೆ ಅದು ಸುಮಾರು 1,500 ವರ್ಷಗಳ ಇತಿಹಾಸ ಇರುವಂತ ಒಂದು ಸಂಸ್ಥೆ ಅದು. ಹಾಗಾಗಿ ಅದರ ಅಂತ ಒಂದು ಗೌರವ ನಮ್ಮ ಸ್ವಾಮೀಜಿಯವರಿಗೆ ಸಿಕ್ಕಿದೆ ಅಂತಂದ್ರೆ ಅದು ತುಂಬಾ ನಮ್ಗೆಲ್ಲರಿಗೂ ಅವರ ಬಗ್ಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತಾ ಇದೆ. ತುಂಬಾ ಸಂತೋಷ ಆಗಿದೆ. ಇವತ್ತಿನ ಒಂದು ದಿನ ಹಬ್ಬದ ರೀತಿಯಲ್ಲಿ ನಾವು ಆಚರಿಸುವಂತ ಒಂದು ಸಂದರ್ಭ ನಮ್ಗೆ ಉಂಟಾಗಿದೆ. ಓಕೆ, ಬೆಳಗಿನಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೀತು ಅನಿಲ್ ಅವರೇ? ಅಲ್ಲಿ ಬೆಳಗ್ಗೆ ಸ್ವಾಮೀಜಿಯವರದ್ದು ಪ್ರತ್ಯಕ್ಷ ಪಾದಪೂಜೆ ಆಯ್ತು. ನಂತರ ಅಲ್ಲಿ ಮಧುರೈ ಆಧೀನಂನ 292ನೇ ಗುರುಗಳಾದಂತ ಗುರುಗಳಲ್ಲಿ ಬಂದಿದ್ರು. ಅವರು ಒಂದು ಆಶ್ಚರ್ಯಕರವಾದ ರೂಪದಲ್ಲಿ ನಮ್ಗೆಲ್ಲ ನ್ಯೂಸ್ ಅದು ಆಕ್ಚುಲಿ ನಮ್ಗೇನು ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಮ್ಗೆ ಒಂದು ಪ್ರೆಸ್ ಮೀಟ್ ಇದೆ ಅಂತ ಹೇಳಿ ಕರೆದಿದ್ರು. ಹಾಗಾಗಿ ನಮ್ಗೆ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಆ ಒಂದು ವಿಷಯ ನಮಗೆ ಗೊತ್ತಾದಂಗ ಆಯ್ತು. ನಮ್ಗೆಲ್ಲ ತುಂಬಾ ಸಂತೋಷ ಸಿಕ್ಕಿದೆ. ನಂತರ ಏನಂದ್ರಿ? ಸರ್ಪ್ರೈಸ್ ಕೊಟ್ರು ನಿಮ್ಗೆ ನಿತ್ಯಾನಂದ ಸ್ವಾಮಿಗಳು? ಹೌದೌದು, ಸರ್ಪ್ರೈಸ್ ಕೊಟ್ರು. ನಿತ್ಯಾನಂದ ಸ್ವಾಮೀಜಿಯವರು ನಮಗೆ ಸರ್ಪ್ರೈಸ್ ಕೊಟ್ರು. ಓಕೆ, ಧನ್ಯವಾದಗಳು ಅನಿಲ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.